Welcome back to Deepa D Vlogs. ವೆಲ್ಕಮ್ ಬ್ಯಾಕ್ ಟು ದೀಪಾ ಡಿ ವ್ಲಾಗ್ಸ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂದಿನ ವಿಡಿಯೋ ತುಂಬ ವಿಶೇಷವಾಗಿದೆ, ಕೊನೆವರೆಗೂ ನೋಡಿ. ಭಕ್ತಿ, ಜ್ಞಾನ, ಕರುಣೆಯ ಸಂಕೇತವಾದ ರಾಘವೇಂದ್ರ ಸ್ವಾಮಿಗಳ ದಿವ್ಯ ಜೀವನವನ್ನು ಇಂದು ನೋಡೋಣ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಗುರು ಕೃಪೆ ಇದ್ದರೆ ಅಸಾಧ್ಯವೂ ಸಾಧ್ಯವಾಗುತ್ತದೆ. ಇದರ ಜೀವಂತ ಸಾಕ್ಷಿಯೇ ರಾಘವೇಂದ್ರ ಸ್ವಾಮಿಗಳು. ಭಕ್ತರ ಸಂಕಷ್ಟಗಳನ್ನು ಕ್ಷಣಾರ್ಧದಲ್ಲಿ ಪರಿಹರಿಸುವ ದಿವ್ಯ ಶಕ್ತಿ. ಜೀವಂತ ಬೃಂದಾವನ ಪ್ರವೇಶ ಮಾಡಿ ಇಂದಿಗೂ ಭಕ್ತರನ್ನು ಕಾಪಾಡುತ್ತಿರುವ ಮಹಾನಿಯತಿ. ಹೌದು ಸ್ನೇಹಿತರೆ, ಇಂದು ನಾವು ತಿಳಿದುಕೊಳ್ಳಲಿರುವ ಗುರುರಾಯರ ಅದ್ಭುತ ಕತೆ. ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ದಿನದಂದು ಕ್ರಿಸ್ತಶಕ 1595ರಂದು ತಮಿಳುನಾಡಿನ ಭುವನಗಿರಿಯಲ್ಲಿ ವೆಂಕಟನಾಥರು ಜನಿಸಿದರು. ತಂದೆ ತಿಮ್ಮಣ್ಣ ಭಟ್ಟ ಮತ್ತು ತಾಯಿ ಗೋಪಿಕಾ ಅಂಬ. ಬಾಲ್ಯದಲ್ಲೇ ಅಪಾರ ಬುದ್ಧಿ ಮತ್ತು ವೇದಶಾಸ್ತ್ರಗಳ ಮೇಲಿನ ಆಸಕ್ತಿ ಹೊಂದಿದ್ದರು. ವೆಂಕಟನಾಥರು ಕಿರಿಯ ವಯಸ್ಸಿನಲ್ಲಿ ವೇದ, ಉಪನಿಷತ್, ಮೀಮಾಂಸಾ, ವ್ಯಾಕರಣ ಮುಂತಾದ ಶಾಸ್ತ್ರಗಳಲ್ಲಿ ಪಾಂಡಿತ್ಯ ಗಳಿಸಿದರು. ವೆಂಕಟನಾಥ ಅವರು ಬಾಲ್ಯದಲ್ಲಿ ಇರುವಾಗಲೇ ಅವರ ತಂದೆ ತಿಮ್ಮಣ್ಣ ಭಟ್ಟರು ನಿಧನರಾದರು. ಅವರ ವಿದ್ಯಾಭ್ಯಾಸ ಮತ್ತು ಪಾಲನೆಯನ್ನು ಅವರ ಮಾವನಾದ ಲಕ್ಷ್ಮೀನಾರಾಯಣಾಚಾರ್ಯರು ಮುಂದುವರೆಸಿದರು. ಲಕ್ಷ್ಮೀ ನರಸಿಂಹ ಆಚಾರ್ಯರಿಂದ ಮದುರೈನಲ್ಲಿ ವೇದ, ವ್ಯಾಕರಣ, ತರ್ಕಶಾಸ್ತ್ರ, ಮೀಮಾಂಸಾ, ಪುರಾಣ, ಉಪನಿಷತ್, ಭಗವದ್ಗೀತೆ ಮುಂತಾದ ಶಾಸ್ತ್ರಗಳಲ್ಲಿ ಆಳವಾದ ಪಾಂಡಿತ್ಯವನ್ನು ಗಳಿಸಿದರು. ವೆಂಕಟನಾಥರು ಸರಸ್ವತೀಬಾಯಿಯನ್ನು ವಿವಾಹ ಮಾಡಿಕೊಂಡರು. ಗೃಹಸ್ಥಾಶ್ರಮದಲ್ಲಿದ್ದರು. ಆದರೆ ಅವರಿಗೆ ಆರ್ಥಿಕ ಸಂಕಷ್ಟಗಳ ನಡುವೆಯೂ ಭಗವಂತನ ಮೇಲಿನ ಅಪಾರ ಭಕ್ತಿ ಇತ್ತು. ಪುರಾಣಗಳಲ್ಲಿ ಹೇಳುವಂತೆ ಸುಧೀಂದ್ರ ತೀರ್ಥರಿಗೆ ಸ್ವಪ್ನದಲ್ಲಿ ದೈವ ಸೂಚನೆ ದೊರಕಿತು. ವೆಂಕಟನಾಥನೇ ಮುಂದಿನ ಯತಿ ಆಗಬೇಕು ಎಂದು. ಮಠದ ಪರಂಪರೆಯನ್ನು ಮುಂದುವರಿಸಲು ಒಬ್ಬ ಶ್ರೇಷ್ಠ ಯೋಗಿ ಬೇಕಿತ್ತು. ವೆಂಕಟನಾಥರಲ್ಲಿದ್ದ ಶಾಂತ ಸ್ವಭಾವ, ತಾಳ್ಮೆ, ಧಾರ್ಮಿಕ ನಿಷ್ಠೆ ಆ ಕಾರಣದಿಂದ ಅವರನ್ನು ಉತ್ತರಾಧಿಕಾರಿಯಾಗಿ ಆಯ್ಕೆ ಮಾಡಿದರು. ವೆಂಕಟನಾಥರು ಆರ್ಥಿಕ ಸಂಕಷ್ಟ ಮತ್ತು ಗೃಹ ಜೀವನ ಹೊಣೆಗಾರಿಕೆಯಲ್ಲಿ ಇದ್ದ ಸಮಯದಲ್ಲಿ ಒಂದು ರಾತ್ರಿ ಅವರಿಗೆ ಕನಸಿನಲ್ಲಿ ಸರಸ್ವತೀ ದೇವಿ ಪ್ರತ್ಯಕ್ಷರಾದರೆಂದು ಹೇಳಲಾಗುತ್ತದೆ. ನೀನು ಜನರ ಉದ್ಧಾರಕ್ಕಾಗಿ ಹುಟ್ಟಿದ್ದೀಯ. ದ್ವೈತ ತತ್ವವನ್ನು ಪ್ರಚಾರ ಮಾಡಬೇಕು. ಸನ್ಯಾಸವೇ ನಿನ್ನ ಧರ್ಮ. ಈ ಕನಸಿನಿಂದ ವೆಂಕಟನಾಥರಿಗೆ ವೈರಾಗ್ಯ ಇನ್ನಷ್ಟು ಗಾಢವಾಯಿತು. ವೆಂಕಟನಾಥರು ಸನ್ಯಾಸತ್ವ ಸ್ವೀಕರಿಸಲು ನಿರ್ಧರಿಸಿದರು. ಈ ವಿಷಯ ತಿಳಿದು ಸರಸ್ವತಿ ಬಾಯಿಗೆ ತುಂಬ ಆಘಾತವಾಯಿತು. ಪರಂಪರೆಯ ಕಥೆಗಳ ಪ್ರಕಾರ ದುಃಖ ಮತ್ತು ಆತಂಕದಿಂದ ಅವರು ಅಜಾಗರೂಕತೆಯಿಂದ ಬಾವಿಗೆ ಬಿದ್ದು ಸಾವನ್ನಪ್ಪಿದರು ಎಂದು ಹೇಳಲಾಗುತ್ತದೆ. ಭಕ್ತಿ ಗ್ರಂಥಗಳಲ್ಲಿ ಹೇಳುವಂತೆ ಅವರ ಆತ್ಮಶಾಂತಿ ಪಡೆಯಲು ರಾಘವೇಂದ್ರ ಸ್ವಾಮಿಗಳ ವಿಶೇಷ ಕೃಪೆ ತೋರಿದರು. ಅವರಿಗೆ ಸದ್ಗತಿ ಲಭಿಸಲಿ ಎಂದು ಆಶೀರ್ವಾದ ನೀಡಿದರು ಎಂದು ನಂಬಿಕೆ. ಗುರುಗಳಾದ ಸುಧೀಂದ್ರ ತೀರ್ಥರ ಆಶೀರ್ವಾದದಿಂದ ಸನ್ಯಾಸತ್ವವನ್ನು ಸ್ವೀಕರಿಸಿದರು. ಸನ್ಯಾಸತ್ವದ ನಂತರ ಅವರಿಗೆ ರಾಘವೇಂದ್ರ ತೀರ್ಥ ಎಂಬ ಹೆಸರು ದೊರಕಿತು. ಅವರ ದ್ವೈತ ಸಿದ್ಧಾಂತದ ಪ್ರಚಾರಕ್ಕಾಗಿ ಭಾರತದೆಲ್ಲೆಡೆ ಸಂಚಾರ ಮಾಡಿ ಅನೇಕ ಗ್ರಂಥಗಳನ್ನು ರಚಿಸಿದರು. ಅವರು ರಚಿಸಿರುವ ಗ್ರಂಥಗಳು ಪರಿಮಳ, ತಂತ್ರದೀಪಿಕಾ, ನ್ಯಾಯಮುಕ್ತಾವಳಿ, ಭಾವದೀಪ, ಗೀತಾ ವಿವೃತಿ, ರಾಮಚರಿತ್ರ ಮಂಜರಿ ಮತ್ತು ಕೃಷ್ಣ ಚರಿತ್ರ ಮಂಜರಿ, ಭಟ್ಟ ಸಂಗ್ರಹ, ದಶೋಪನಿಷತ್ ಖಂಡಾರ್ಥ, ಮಾರುತಿ ನಿನ್ನ ಮಹಿಮೆ ಮುಂತಾದ ಗ್ರಂಥಗಳನ್ನು ರಚಿಸಿದ್ದಾರೆ. ಶ್ರೀ ರಾಘವೇಂದ್ರ ಸ್ವಾಮಿಯವರ 405ನೇ ಪಟ್ಟಾಭಿಷೇಕ ಮಹೋತ್ಸವವು ಫೆಬ್ರವರಿ 19, 2026 ಗುರುವಾರದಂದು ಆಚರಿಸಲಾಗುತ್ತದೆ. ಈ ಪವಿತ್ರ ಸಂದರ್ಭದಲ್ಲಿ ನಮ್ಮೆಲ್ಲರ ಜೀವನದಲ್ಲಿ ಗುರುಕೃಪೆ ಸದಾ ಇರಲಿ ಎಂದು ಆಶಿಸುತ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಶ್ರೀ ರಾಘವೇಂದ್ರಾಯ ನಮಃ ಅಂತ ಟೈಪ್ ಮಾಡಿ. ತಪ್ಪದೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ರಾಘವೇಂದ್ರ ಸ್ವಾಮಿಯವರ ಬೃಂದಾವನ ಪ್ರವೇಶದ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ.